ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದು ವ್ಯಾವಹಾರಿಕ ಆ, ಕನ್ನಡ ಪಠ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋದು ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಹೇಗೆ ಅಂತ. ಭಾಷೆ ಅನ್ನುವಂಥದ್ದು ಒಂದು ಸಮುದಾಯದ ಸಮೂಹನಾಗಿ ಬೆಳೆದು ಬಂದದ್ದು ನಾವು ನೋಡಿದ್ವಿ. ಅದರ ವ್ಯವಸ್ಥೆಗೆ, ಒಂದು ಸಾಧನೆಗೆ ಒಂದು ಆಡಳಿತ ವ್ಯವಸ್ಥೆಯ ಅವಶ್ಯಕತೆ ಉಂಟಾಗಿದ್ದು ನಿಜ. ಆ ಒಂದು ನಿರ್ವಹಣೆಯಲ್ಲಿ ಆಯಾ ಭಾಷೆದೇ ಪ್ರಾಧಾನ್ಯತೆ ಇದ್ದೇ ಇರ್ತದೆ. ಆದರೆ ಅನ್ಯ ಭಾಷಿಕರು, ಕನ್ನಡಿಗರು ಕನ್ನಡದ ಪ್ರದೇಶವನ್ನು ಆಳ್ತಾ ಇರಬೇಕಾದ್ರೆ, ಆಡಳಿತ ಮಾಡಬೇಕಾದ್ರೆ ಯಾವುದೂ ಸಮಸ್ಯೆ ಇದ್ದಿರಲಿಲ್ಲ. ಆದರೆ ಅನ್ಯ ಭಾಷೆಗಳ ಆಗಮನ ನಮ್ಮ ರಾಜ್ಯದ ಮೇಲೆ ಆದಾಗ, ಕನ್ನಡದ ಪ್ರದೇಶದ ಮೇಲೆ ಆದಾಗ ಸಮುದಾಯದ ಮೇಲೆ ಒತ್ತಡ ಬೀಳೋಕ್ಕೆ ಶುರುವಾಯಿತು. ಕನ್ನಡಿಗರಾದಂಥ ಕನ್ನಡದ ಈ ಸಮುದಾಯದ ಮೇಲೆ, ಈ ಜನರ ಮೇಲೆ ಒಂದಷ್ಟು ಒತ್ತಡ ಅಂತ ಅನ್ನಲಿಕ್ಕೆ ಅನ್ನಿಸ್ತು. ಪ್ರಜೆ ಮತ್ತು ಆಡಳಿತಗಾರರ ಮಧ್ಯೆ ಒಂದಷ್ಟು ಅಪನಂಬಿಕೆಗಳು, ವಿರಸಗಳು, ಸಂದೇಹಗಳು ಇವು ಮೂಡಿ ಒಂದಷ್ಟು ಸಂಘರ್ಷ ಉಂಟಾಗಲಿಕ್ಕೂ ಕಾರಣ ಆಗಿದ್ದಿದೆ ಆಡಳಿತ ವಿಷಯದಲ್ಲಿ. ಅವಾಗ ಏನಾಗ್ಬಿಡ್ತು, ಶೋಷಿಸುವ ಒಂದು ವರ್ಗ ಹುಟ್ಕೊಳ್ಳುವಂಥ ಅನಿವಾರ್ಯತೆ ಬಂದ್ಬಿಟ್ಟಿತ್ತು. ಏಕೆಂದರೆ ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಅವರದ್ದೇ ಆದಂತಹ ಪ್ರತಿನಿಧಿ ಆಡಳಿತ ಮಾಡೋದಕ್ಕೂ ಬೇರೆ ಭಾಷೆಯ ಆಡಳಿತಗಾರ ಬಂದು ಆಡಳಿತ ಮಾಡೋದಕ್ಕೂ ವ್ಯತ್ಯಾಸ ತುಂಬ ಇದೆ. ಆ ಹಿನ್ನೆಲೆಯಲ್ಲಿ ಹೊರಗಿನ ರಾಜಮನೆತನಗಳು ಇಲ್ಲಿ ಆಡಳಿತಕ್ಕೆ ಬಂದಾಗ ಅವರು ಪ್ರಾರಂಭದ ಹಂತದಲ್ಲಿ ಸ್ಥಳೀಯ ಜನರ ಭಾಷೆಗೆ ಪ್ರಾಧಾನ್ಯತೆಯನ್ನು ನೀಡಲೇಬೇಕಾಗಿತ್ತು, ನೀಡಿದರು ಕೂಡ. ಆದರೆ ಅದರ ನಂತರ ಅವರು ತಮ್ಮ ಭಾಷೆಗೆ ಪ್ರಾಧಾನ್ಯತೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ಅಶೋಕನ ಆಡಳಿತದಲ್ಲಿ ಪ್ರಾಂತಾಧಿಕಾರಿಗಳಿಗೆ ಆಂತರಿಕ ಸ್ವಾಯತ್ತತೆ ಇತ್ತು. ಅಂದಿನ ಆಡಳಿತ ಭಾಷೆ ಏನಾಗಿತ್ತು ಅಂದರೆ ಪ್ರಾಕೃತ ಆಗಿತ್ತು. ಶಾತವಾಹನರ ಕಾಲದಲ್ಲಿ ಮತ್ತು ಚುಟುಗಳ ಕಾಲದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಮುಂದುವರ್ಕೊಂಡು ಬಂದಿತ್ತು. ಶಾಸನಗಳಲ್ಲಿ ಕನ್ನಡವನ್ನು ಬಳಕೆ ಮಾಡ್ತಾಯಿದ್ರು. ಯಾವುದೇ ಅರಸರ ಕಾಲದಲ್ಲಿ ಅದಕ್ಕೆ ಹೆಚ್ಚು ಒಂದಿಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಕನ್ನಡಿಗರಿಗಾಗಿಯೇ ಮಾಡ್ತಕ್ಕಂತಹ ಆದೇಶಗಳು, ವಿವರಗಳು ಅವಾಗಿದ್ದವು. ಅದಕ್ಕಾಗಿ ಜನರ ಭಾಷೆಯಲ್ಲೇ ಬರೆದಾಗ ಮಾತ್ರ ಇವರಿಗೆ ತಲುಪ್ತದೆ ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಆಗಿನ ಅರಸರಿಗಿತ್ತು. ಕನ್ನಡಿಗರೇ ಆದಂಥ ಆಳರಸರು ಇದ್ದಾಗಲೂ ಇತ್ತು, ಹೊರ ರಾಜ್ಯದ, ಹೊರ ಭಾಷೆಯ ಆಡಳಿತಗಾರರಿಗೂ ಅರಸರಿಗೂ ಇತ್ತು. ಹೀಗಾಗಿ ಕನ್ನಡದ ಲಿಪಿ, ಆಡಳಿತದಲ್ಲಿ ಬಳಸ್ತಕ್ಕಂಥ ಶಬ್ದಗಳು, ಅರಸರು ನೀಡುತ್ತಿದ್ದಂತಹ ಆದೇಶಗಳು, ರಾಜವಂಶಗಳ ವಿವರ, ಗೆದ್ದಂತಹ ಪ್ರದೇಶಗಳು, ಸಾಮಂತ ಅರಸರು ಯಾರು, ದಂಡನಾಯಕರು ಯಾರು, ಅಧಿಕಾರಿಗಳು, ಆಮೇಲೆ ತಮ್ಮ ಅರಸರಿಗೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದಂಥವ್ರನ್ನ ಕುರಿತು ಇಂತಹ ಶಾಸನಗಳು ಏನಿದ್ದಾವಲ್ಲ, ಆಡಳಿತ ವೈಶಿಷ್ಟ್ಯ ಮಾಡಿದವರ ವಿವರವನ್ನು ಕನ್ನಡದಲ್ಲಿ ಬರವಣಿಗೆ ಇರಬೇಕು ಅಂತ ಆ ಕನ್ನಡದಲ್ಲಿ ಬರೆಸಿದರು. ಇನ್ನು ಕೆಲವೊಂದಷ್ಟು ವಿಷಯಗಳೇನಿದ್ವು ಅಂದರೆ, ಸೋತ ಅರಸರ ಆಲ್ರೆಡಿ ಜಾರಿಯಲ್ಲಿದ್ದಂತಹ ನಿಯಮಗಳನ್ನು, ಆ ಕಾನೂನುಗಳ ಮುಂದುವರಿಸಬೇಕು ಬೇಡವೋ ಅನ್ನುವಂಥದ್ದಾಗಿರ್ಬೋದು. ದೇವಸ್ಥಾನಗಳ ದಾನ ದತ್ತಿ ವಿದ್ಯಾಭ್ಯಾಸಕ್ಕಾಗಿ ಏರ್ಪಾಡು ಮಾಡುವಂಥದ್ದು, ಕೆರೆ ಕಟ್ಟೆ ನಿರ್ಮಾಣ ಮಾಡುವಂಥದ್ರಲ್ಲಿ, ದುರಸ್ತಿ ಮಾಡೋದರಲ್ಲಿ ಆದೇಶಗಳನ್ನು ನೀಡವು, ಇವೆಲ್ಲವೂ ಸಹಿತ ಕನ್ನಡದಲ್ಲಿಯೇ ಬರವಣಿಗೆ ಆಗ್ತಾಯಿತ್ತು. ಹೀಗಾಗಿ ನಮ್ಮ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ
ಆ, ಈಗ ನಾವು ಕರ್ನಾಟಕ ಅಂಥೇಳಿ ಒಂದಷ್ಟು ಲಿಮಿಟ್ ಪ್ರದೇಶ ಇದೆ. ಆಗ ಆ, ಹೆಚ್ಚು ಕಾವೇರಿಯಿಂದ ಗೋದಾವರಿ ಹೊರಮಿದ್ದ ನಾಡದ ಕನ್ನಡದ ಜನಪದಗಳು ಅಂತ. ಕಾವೇರಿಯಿಂದ ಗೋದಾವರಿ ವರೆಗಿನ ದೊಡ್ಡ ಪ್ರದೇಶ ಏನಿತ್ತು, ಅಲ್ಲಿ ಎಲ್ಲ ಭಾಗದಲ್ಲಿನೂ ಶಾಸನಗಳು ಇವತ್ತಿಗೂ ಸಹಿತ ಸಿಗುವಂಥದ್ದು. ಇವು ಅಷ್ಟೇ ಅಲ್ಲದೆ ಅನೇಕ ರೀತಿಯ ತೆರಿಗೆಗಳನ್ನು ಸಹಿತ ಉಲ್ಲೇಖ ಮಾಡಿದ್ದು ನಮ್ಗೆ ಗೊತ್ತಾಗ್ತದೆ. ಸುಂಕದ ಕಟ್ಟಿ ಅನ್ನುವಂಥದ್ದಾಗಿರ್ತಾಯಿತ್ತು. ಅಂದ್ರೆ ಅದು ಟ್ಯಾಕ್ಸ್ ತಗೊಳ್ಳುವಂಥದ್ದು. ಅಲ್ಲಲ್ಲಿ ದ್ವಾರ ಬಾಗಿಲುಗಳಿಗೆ ಒಂದೊಂದು ಸಣ್ಣ ಕಚೇರಿ, ಅದು ಸುಂಕದ ಕಟ್ಟಿ. ಆ ಸುಂಕ ತೆರಿಗೆಯನ್ನು ಅವರು ಕೊಟ್ಟೆ ರೈತರಾಗಲಿ ವ್ಯಾಪಾರಸ್ಥರಾಗಲಿ ಮುಂದಕ್ಕೆ ಹೋಗುವಂಥದ್ದು. ಅದರಲ್ಲಿ ಪನ್ನಾಯ, ಬಿತ್ತಾಯ, ನೀರುಣಿ ಸುಂಕ, ಕುಳಿಯ ಸುಂಕ, ಇವೆಲ್ಲವೂ ಅವರು ಉಲ್ಲೇಖ ಅಲ್ಲಿ ಬರ್ತದೆ. ಈಗ ಶಾಸನಗಳಲ್ಲಿ ಅಲ್ಲದೆ ಶಿವಕೋಟ್ಯಾಚಾರ್ಯ ಬರೆದಂತಹ ಒಡಾರಾಧನೆಯಲ್ಲಿ, ನಯಸ್ಸೇನ ಬರೆದಂತಹ ಧರ್ಮಾಮೃತದಲ್ಲಿ ಇವುಗಳು ಉಲ್ಲೇಖ ಬಹಳ ಸ್ಪಷ್ಟವಾಗಿ ಬರ್ತದೆ. ಅಂದರೆ ಆಡಳಿತಕ್ಕೆ ಸಂಬಂಧಿಸಿದಂಥ ಕನ್ನಡ ಪದಗಳು ಅಲ್ಲಿ ಉಲ್ಲೇಖ ಆಗಿದ್ದಿದೆ. ಪರಿಹಾರ ಅನ್ನೋದಿರ್ಬೋದು, ಅಧಿಕೃತ ಜ್ಞಾಪನ, ಆದೇಶ ಅನ್ನುವಂಥ ಪದಗಳು ಇವತ್ತಿಗೂ ಬಂದವೆ. ಇನ್ನು ವಿಜಯನಗರದ ಅರಸರ ಕಾಲದಲ್ಲಿ ಕನ್ನಡದ ಪ್ರಭಾವ, ತೆಲುಗು ಪ್ರಭಾವ ಎರಡೂ ಇದ್ದ ಕಾಲಘಟ್ಟದಲ್ಲಿ ತೆಲುಗು ಪ್ರದೇಶದಲ್ಲೂ ಸಹಿತ ಕನ್ನಡದ ಶಾಸನಗಳು ಸಿಗ್ತವೆ. ಶ್ರೀಕೃಷ್ಣದೇವರಾಯ ತೆಲುಗು ಮತ್ತು ಕನ್ನಡ ಎರಡಕ್ಕೂ ಸಮಸಮನಾದ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಾಗಲೂ ಕೂಡ ಕನ್ನಡದ ಮೇಲೆ ಹೆಚ್ಚು ಒಲುಮೆಯನ್ನು ಇಟ್ಕೊಂಡಂಥ ಅರಸ. ಶಾಸನಗಳು ಅಲ್ಲಿ ಕನ್ನಡದವೇ ಸಿಗ್ತವೆ ಹೆಚ್ಚು. ಇನ್ನು ಅನ್ಯ ಭಾಷೆಗಳ ಪ್ರಭಾವ ನಂತರದ ದಿನಗಳಲ್ಲಿ ಆಳರಸರು ಬದಲಿ ಆಗ್ತಾ ಬಂದರು. ಅನ್ಯ ಭಾಷೆಗಳ ಪ್ರಭಾವಕ್ಕೆ ಬಂದಾಗ ಮರಾಠಿ ಪೇಶ್ವೆಗಳ ಆಡಳಿತ ನಮ್ಮಲ್ಲಿ ಪ್ರಾರಂಭ ಆದಾಗ ಮೋಡಿ ಲಿಪಿ ಬಂತು. ಇವತ್ತಿಗೂ ಸಹಿತ ಈ ಮುಂಬೈ ಕರ್ನಾಟಕ ಆಗಿರ್ಬೋದು, ಈ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಇವು ಎಲ್ಲ ಪ್ರದೇಶದ ಕಡತಗಳು ಪುಣೆಯ ಪತ್ರಗಾರ ಇಲಾಖೆಯಲ್ಲಿ ಮೋಡಿ ಲಿಪಿಗಳಲ್ಲಿ ಸಿಗ್ತವೆ. ಇದು ಮರಾಠಿ ಭಾಷೆಯ ಪ್ರಭಾವ, ಮರಾಠಿ ಭಾಷೆಯ ಲಿಪಿ ಮೋಡಿ ಅವು ಸಿಗ್ತವೆ. ಅವುಗಳ ಮಧ್ಯದೊಳಗೂ ಕನ್ನಡ ಇತ್ತು. ಆಮೇಲೆ ಬಹುಮನಿ ಸುಲ್ತಾನರ ಕಾಲದಲ್ಲಿ ಕನ್ನಡ, ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಕನ್ನಡ ಶಾಸನಗಳು ಬೆಳ್ಕೊಂಡು ಉಳ್ಕೊಂಡು ಬಂದವೆ. ಯಾಕಂತ ಹೇಳಿದ್ರೆ ಅನ್ಯ ಭಾಷೆಗಳ ಪ್ರಭಾವ ಇದೆ. ಆದರೆ ಮರಾಠಿ ಪೇಶ್ವೆಗಳು ನಮ್ಮಲ್ಲಿ ಆಡಳಿತ ಮಾಡಿದರು. ಆದರೆ ಮೋಡಿ ಲಿಪಿ ಅತಿ ಹೆಚ್ಚು ಅಧ್ಯಯನಕ್ಕೆ ಇವತ್ತಿಗೂ ಈ ಪ್ರದೇಶವನ್ನು ನಾವು ನೋಡಬೇಕಾದ್ರೆ, ಯಾಕಂದ್ರೆ ಈಗ ಧಾರವಾಡ ಪ್ರದೇಶದಲ್ಲಿ ಸಹಿತ ಅದನ್ನು ದಕ್ಷಿಣ ಮಹಾರಾಷ್ಟ್ರ ಅಂತ ಕರೀತದಂಥ ಒಂದು ಕಾಲ ಇತ್ತು. ಈ ಮರಾಠಿ ಇರ್ಬೋದು ಅಥವಾ ಉರ್ದು ಇರ್ಬೋದು, ಇವುಗಳ ಮಧ್ಯದಲ್ಲಿಯೂ ಸಹಿತ ಕನ್ನಡದ ನೆಲದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡ ಶಾಸನಗಳ ಸ್ಥಿರವಾಗಿ ನಿಂತದ್ದು ವಿಶೇಷ. ಆಮೇಲೆ ನೆಕ್ಸ್ಟ್ ನಾವು ನೋಡಬೇಕಾದದ್ದು ಈ ಬೇರೆ ಭಾಷಿಕರ ಆಡಳಿತದ ಪ್ರಭಾವದಿಂದ ಕನ್ನಡದಲ್ಲಿ ಇವತ್ತಿಗೂ ಆಡಳಿತದಲ್ಲಿ ಒಂದಷ್ಟು ಪದಗಳು ನಮ್ಮಲ್ಲಿ ಸೇರಿಕೊಂಡು ಅವು ನಮ್ಮವೇ ಅಂತ ನಾವು ಬಳಕೆ ಮಾಡ್ತಾ ಇದ್ದೀವಿ ಈಗ. ಯಾಕಂದ್ರೆ ಅದು ಬೇರೆ ಭಾಷೆ ಪದಗಳು ಸ್ವೀಕರಣೆ ಆಗಿಬಿಟ್ಟವು. ಅವನ್ನ ನಾವು ನಮ್ಮ ಪದಗಳಂತಲೇ ಬಳಕೆ ಮಾಡ್ತಾ ಇದ್ದೀವಿ. ಆ ಕಾಲಘಟ್ಟ ಯಾವುವು ಬಂದವು ಅಂತ ಹೇಳಿದ್ರೆ, ಆಡಳಿತಗಾರರ ಮರಾಠಿ ಮತ್ತು ಪಾರ್ಸಿ ಪದಗಳನ್ನು ಕನ್ನಡದಲ್ಲಿ ನಾವು ಸೇರಿಸ್ಬಿಟ್ವಿ. ಯಾಕಂದ್ರೆ ಒಂದಷ್ಟು ಮರಾಠಿ ಪದಗಳು ಆಮ್ಯಾಗ ಪಾರ್ಸಿ ಪದಗಳು ಕನ್ನಡದಲ್ಲಿ ಇವತ್ತಿಗೂ ಆಡಳಿತ ವ್ಯವಸ್ಥೆಯಲ್ಲಿ ಕಂಡು ಬರ್ತವೆ. ಬಹಮನಿ ಮತ್ತು ಆದಿಲ್ ಶಾಹಿ
ಆಡಳಿತದ ಅವಧಿಯಲ್ಲಿ ಅನೇಕ ಪದಗಳು ಬಳಕೆಯಲ್ಲಿ ಬಂದವು. ಉದಾಹರಣೆಗೆ ಸಲಾಮು, ಫೌಜು, ದರ್ಖಾಸ್ತ್, ನಗದು, ಮೊಕದ್ದಮೆ, ಮೊಹರು ಈ ಪದಗಳೆಲ್ಲ ಈಗ ನಮ್ಮಗಳಲ್ಲಿ ಇದ್ದಾವೆ. ಅವು ಬಹುಮನಿ ಸುಲ್ತಾನರಿರ್ಬೋದು, ಆದಿಲ್ ಶಾಹಿ ಈ ಅವಧಿಯಲ್ಲಿ ಬಂದಂಥ ಪದಗಳು. ಇನ್ನು ಗೋವೆ ಕದಂಬರು ಆಡಳಿತದಲ್ಲಿ ಕನ್ನಡವೇ ಪ್ರಧಾನ ಆಗಿತ್ತು. ಕನ್ನಡದಲ್ಲಿನ ಆಡಳಿತ ಭಾಷೆಯಾಗಿ ಗೋವೆಯ ಕದಂಬರು ಸ್ವೀಕಾರ ಮಾಡಿದರು. ಆಡಳಿತ ಭಾಷೆ ಆಗಿದ್ದಂಥ ಆ ಕಾಲದಲ್ಲಿ ಪೋರ್ಚುಗೀಸರು ಮತ್ತು ಮರಾಠರ ಪ್ರಭಾವದಿಂದ ಕನ್ನಡ ಕ್ರಮೇಣ ಹಿಂದೆ ಸರಿಬೇಕಾಯ್ತು. ಆದರೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಪೇಶ್ವೆ ಮತ್ತು ಬ್ರಿಟಿಷ್ ಆಡಳಿತದಲ್ಲಿಯೂ ಕೂಡ ಕನ್ನಡ ವ್ಯಾವಹಾರಿಕ ಭಾಷೆಯಾಗಿ ಬಳಕೆಯಲ್ಲಿತ್ತು. ಯಾಕಂದರೆ ಮರಾಠ ಪೇಶ್ವೆಗಳಿರ್ಬೋದು ಅಥವಾ ಈ ಬ್ರಿಟಿಷ್ ಆಡಳಿತದ ಕಾಲಘಟ್ಟದಲ್ಲಿಯೂ ಸಹಿತ ವ್ಯಾವಹಾರಿಕವಾಗಿ ಭಾಷೆ ಕನ್ನಡವೇ ಬಳಕೆ ಆಗ್ತಿತ್ತು. ಇನ್ನು ಮೈಸೂರು ಅರಸರ ಆಡಳಿತದಲ್ಲಿ ಆಡಳಿತ ಕನ್ನಡ ವಿಕಾಸ ಹೊಂದಿತು. ಮೈಸೂರು ಅರಸರ ಕಾಲದಲ್ಲಿ ಆಡಳಿತ ಕನ್ನಡ ಹೆಚ್ಚು ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು ಬಂತು. ಅಂದರೆ ಹೆಚ್ಚು ಕನ್ನಡ ಪದಗಳನ್ನು ಆಡಳಿತದಲ್ಲಿ ಹೆಚ್ಚು ವ್ಯಾಪ್ತಿಯಲ್ಲಿ ಬಳಕೆ ಮಾಡಿದರು ಅವರು. ದೇವರಾಯ ಒಡೆಯರ ಅವರ ಅವಧಿಯಲ್ಲಿ ದೇವರಾಯ ಒಡೆಯರ ಅವಧಿಯಲ್ಲಿ 18 ಕಚೇರಿಗಳು ಪ್ರಸಿದ್ಧಿಯನ್ನು ಪಡೆದವು. 18 ಅಂದರೆ 18 ಕಚೇರಿಗಳು. ನಿರೂಪ ಚಾವಡಿ ಅಂದ್ರೆ ಕಾರ್ಯದರ್ಶಿ ಕಚೇರಿ. ಈಗ ನಾವು ಕಚೇರಿ ಅಂತ ಪದ ಬಳಕೆ ಮಾಡ್ತೀವಿ, ಅದು ಚಾವಡಿ ಅಂತ. ಇವತ್ತಿಗೂ ಸಹಿತ ಈ ಶಾನಬೋರ್ ಚಾವಡಿ ಅಂತ ಹಳ್ಳಿಯಲ್ಲಿ ಪದ ಬಳಕೆ ಮಾಡೋದನ್ನು ನೋಡ್ತೀವಿ. ನಿರೂಪ ಚಾವಡಿ ಅಂದರೆ ಕಾರ್ಯದರ್ಶಿ ಕಚೇರಿ. ದರೋಗ ಅಂದರೆ ಸೂಪರಿಂಟೆಂಡೆಂಟ್. ಹೀಗೆ ಈ ಎಕ್ಕದ ಚಾವಡಿ, ಆಮೇಲೆ ಬೇಹಿನ್ ಚಾವಡಿ ಅಂದರೆ ಅಂಚೆ ಕಚೇರಿ ಅಂತ. ಮುಜರಾಯಿ ಅನ್ನುವಂಥ ಪದ ಇವತ್ತು ದೇವಸ್ಥಾನಗಳ ಇಲಾಖೆ, ನಾವು ಮುಜರಾಯಿ ಖಾತೆ ಅಂತ ಅನ್ನುವಂಥದ್ದನ್ನು ನೋಡ್ತೀವಿ ಆಡಳಿತದಲ್ಲಿ. ಅದರ ನಂತರ ಬಿದನೂರು ಅರಸರು ಸಹಿತ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಪೋಷಣೆ ಮಾಡಿದರು. ಹೈದರ್ನ ಅವಧಿಯಲ್ಲಿ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಯಲ್ಲಿ ಲೆಕ್ಕ ಮತ್ತು ದಾಖಲೆಗಳನ್ನು ಇಡ್ತಾಯಿದ್ರು. ಹೈದರ್ನ ಅವಧಿಯಲ್ಲಿ ಅವುಗಳ ಮರಾಠಿ ಮತ್ತು ಪಾರ್ಸಿ ಪ್ರತಿಗಳನ್ನು ಸಹ ತಯಾರು ಇಡ್ತಾಯಿದ್ರು. ಅವುಗಳ ಮರಾಠಿ ಮತ್ತು ಪಾರ್ಸಿ ಪ್ರತಿಗಳನ್ನು ತಯಾರು ಮಾಡಿಟ್ಟಿದ್ದು ಏನಕ್ಕೆ ಅಂತಂದರೆ ಕನ್ನಡಿಗರಿಗೂ ಅರ್ಥ ಆಗಬೇಕು, ಮರಾಠಿ ಮತ್ತು ಪಾರ್ಸಿ ಜನರಿಗೂ ಅರ್ಥ ಆಗಬೇಕು ಅಂತ. ಟಿಪ್ಪುವಿನ ನಿರೂಪಗಳಂದರೆ ಆದೇಶಗಳು. ಹೈದರ್ ಅಲಿ ನಂತರ ಟಿಪ್ಪುವಿನ ಆಡಳಿತ ಕರ್ನಾಟಕದಲ್ಲಿ ಬಂತು. ಈ ಟಿಪ್ಪುವಿನ ನಿರೂಪಗಳು ಆದೇಶಗಳೇನದಾವಲ್ಲ, ಅವನ ಮೊಹರ್ನೊಂದಿಗೆ ಕೆಳಗಿನ ಅಧಿಕಾರಿಗಳಿಂದ ಸಾರ್ವಜನಿಕರನ್ನು ತಲುಪ್ತಾ ಇದ್ದು. ಅದರಲ್ಲಿ ಅಮಲ್ದಾರ್ ಅನ್ನುವಂಥದ್ದು, ಸಿರಸ್ತೆದಾರ್ ಅನ್ನುವಂಥದ್ದು, ಅಸಫ್ ಕಚೇರಿ ಈ ಪದಗಳೆಲ್ಲ ಇಂದಿಗೂ ಬಳಕೆಯಲ್ಲಿದ್ದಾವೆ. ಸಿರಸ್ತೆದಾರ್, ಅಮಲ್ದಾರ್ ಅನ್ನುವಂಥ ಪದ. ಇನ್ನು ಬ್ರಿಟಿಷರ ಆಡಳಿತದಲ್ಲಿ ಮೈಸೂರು ರಾಜ್ಯ 3 ಭಾಗ ಆಯಿತು. ಒಡೆಯರಿಗೆ ಒಂದು ಭಾಗ, ಮರಾಠರಿಗೆ ಒಂದು ಭಾಗ, ಹೈದರಾಬಾದಿನ ನಿಜಾಮಗೊಂದು ಭಾಗ ಅಂಥೇಳಿ 3 ಭಾಗವಾಗಿ ವಿಂಗಡಣೆ ಆಯಿತು. ಹಾಗಾದಾಗ ಏನಾಗ್ಬಿಡ್ತು, ಮೈಸೂರು ಒಡೆಯರ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ರಲ್ಲಿ ಕನ್ನಡ ಪ್ರಬುದ್ಧವಾಗಿ ಹಾಗೆ ಉಳ್ಕೊಂಡು ಬೆಳ್ಕೊಂಡು ಬಂತು. ಆದರೆ ಈ ಮರಾಠರಿಗೆ ಮತ್ತು ಹೈದರಾಬಾದಿನ ನಿಜಾಮನಿಗೆ ಹೋದಂತಹ ಪ್ರದೇಶಗಳಲ್ಲಿ ಒಂದಷ್ಟು ಮರಾಠಿ ಪ್ರಭಾವ, ಒಂದಷ್ಟು ಉರ್ದು ಪಾರ್ಸಿ ಪ್ರಭಾವ ನೋಡ್ತೀವಿ ನಾವು ಆಡಳಿತದಲ್ಲಿ.
ಇನ್ನು ಉತ್ತರ ಕರ್ನಾಟಕದಲ್ಲಿ ಸುಲ್ತಾನರ ಆಡಳಿತದಲ್ಲೂ ಸಹಿತ ಹಳೆಯ ಮೈಸೂರು ರಾಜ್ಯದಲ್ಲಿ ಹೈದರ್ ಟಿಪ್ಪುಗಳ ಕಾಲದಲ್ಲೂ ಸಹಿತ ಪರ್ಷಿಯನ್ ಉರ್ದು ಭಾಷೆಗಳು ಮೇಲಾಟದೊಳಗೆ ಇದ್ದಾಗಲೂ ಕನ್ನಡದ ಸ್ಥಾನ ಭದ್ರ ಆಗಿತ್ತು. ಬ್ರಿಟಿಷರು ಬಂದರು. ಅವರು ಬಂದ ನಂತರ ಪ್ರಾರಂಭಿಕ ಹಂತದಲ್ಲಿ ಬ್ರಿಟಿಷರು ಮಾಡಿದ್ದೇನು ಅಂದರೆ, ತಕ್ಷಣ ಬಂದು ಎಲ್ಲರೂ ಇಂಗ್ಲೀಷ್ ಕಲೀರಿ ಅಂತ ಹೇಳಿಲ್ಲ. ಅವರು ನಿಧಾನಗತಿಯಾಗಿ ಬಂದು ಕನ್ನಡ ಭಾಷೆಯನ್ನು ಕಲಿಯೋ ಪ್ರಯತ್ನವನ್ನು ಮಾಡಿದರು. ಕನ್ನಡ ಭಾಷೆಯನ್ನು ಕಲಿತರು, ಜನರನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರು. ಬ್ರಿಟಿಷರು ವ್ಯಾಪಾರಕ್ಕಂತ ಬಂದಂತಹ ಇಂಗ್ಲೀಷರು ಪ್ರಾದೇಶಿಕ ಭಾಷೆಗೆ ಪ್ರಾಧಾನ್ಯತೆಯನ್ನು ನೀಡಿದರು. ಅಲ್ಲಿಯವರೆಗೂ ಈ ಪರ್ಷಿಯನ್ ಭಾಷೆ ಇದ್ದದ್ದನ್ನು ಕಡಿಮೆ ಮಾಡಿದರು. ಅವರು ಹಂಗಾರೆ ಅವರು ನಮ್ಮ ಮಾತೃಭಾಷೆಗೆ ಬೆಲೆ ಕೊಡ್ತಾ ಇದ್ದಾರ ಅಂತ ಜನರಲ್ಲಿ ವಿಶ್ವಾಸ ಮೂಡಲಿ ಅನ್ನೋದು ಅವರಲ್ಲಿ ಒಂದು ಕಾರಣ ಆಗಿತ್ತು. ಬ್ರಿಟಿಷರ ಈ ಕಾಲದಲ್ಲಿ EP ರೈಸ್ ಕನ್ನಡದ ಸಾಹಿತ್ಯ ಚರಿತ್ರೆಯನ್ನು ಬರೆದದ್ದಾಗಲಿ, ಲಾವಣಿಗಳ ಸಂಗ್ರಹ ಮಾಡಿದ್ದಾಗಲಿ, ಜಾನ್ ಮೆಕರಲ್ ಮತ್ತು ವಿಲಿಯಂ ಕೇರಿ ಕನ್ನಡದ ವ್ಯಾಕರಣವನ್ನು ಬರೆದದ್ದಾಗಲಿ, ರೆವರೆಂಡ್ F. ಗಿಟೆಲ್ ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟು ರಚನೆ ಮಾಡಿದ್ದಾಗಲಿ, ಆಮೇಲೆ ಮೆಕೆಂಜೆ ಶಾಸನಗಳ ಅಧ್ಯಯನ ಮಾಡಿದ್ದಾಗಿರಲಿ, ಗೆಜೆಟಿಯರ್ ರಚನೆ ಕೂಡ ಈ ಬ್ರಿಟಿಷ್ ಅಧಿಕಾರಿಗಳು ಕನ್ನಡದ ನೆಲದಲ್ಲಿ ಮಾಡಿದರು. ಅಂದರೆ ಈ ಹೊಸಗನ್ನಡದ ಅರುಣೋದಯ ಅನ್ನೋವಂಥಲ್ಲಿ ನಾವು ನೋಡ್ತೀವಲ್ಲ, ಈ ಮಿಷನರಿಗಳು ಕನ್ನಡದ ಕೆಲಸವನ್ನು ಹೇಗೆ ಮಾಡಿದರು ಅಂದರೆ, ಜನರ ವಿಶ್ವಾಸವನ್ನು ಪ್ರಾರಂಭಿಕ ಹಂತದಲ್ಲಿ ತಗೊಂಡು ಕನ್ನಡಕ್ಕೇ ಒತ್ತು ಕೊಟ್ಟು ಬೆಳೆಸೋ ಪ್ರಯತ್ನವನ್ನು, ಅಧ್ಯಯನ ಮಾಡೋ ಪ್ರಯತ್ನವನ್ನು ಅವರು ಮಾಡಿದರು. ಕರ್ನಾಟಕದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಲಿಕ್ಕೆ ಶ್ರಮಪಟ್ಟರು. ವಿಶೇಷ ಅಂದರೆ, ಕರ್ನಾಟಕದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಬೇಕು ಅಂಥೇಳಿ ಶ್ರಮಿಸಿದಂಥವರು ಬ್ರಿಟಿಷ್ ಅಧಿಕಾರಿಗಳು ಯಾರು ಅಂತ ನಾವು ನೋಡಿದರೆ, ಜಾನ್ ಮೆಕರಲ್ ಪ್ರಾಂತೀಯ ಭಾಷೆ ಅಧಿಕಾರಿಗೆ ಅತ್ಯವಶ್ಯಕ ಅಂಥೇಳಿ ಕಾನೂನುಗಳನ್ನು ಮಾಡ್ತಾಯಿದ್ದ. ಯಾಕಂದ್ರೆ ಪ್ರಾಂತೀಯ ಅಧಿಕಾರಿಗಳೇನಿದ್ರಲ್ಲ, ಇವರು ಈ ಇಂಗ್ಲೆಂಡ್ನಿಂದ ಗವರ್ನರ್ ಜನರಲ್ ಆಗಲಿ ಅಥವಾ ವೈಸ್ರಾಯ್ಗಳನ್ನು ಕಳಿಸ್ಬಿಡೋರು. ಆದರೆ ಸಣ್ಣ ಆಡಳಿತದ ಸಂದರ್ಭದಲ್ಲಿಯೂ ಸಹಿತ ಇದ್ದಾಗ ಅಲ್ಲಿ ಪ್ರಾಂತದ ಅಧಿಕಾರಿಗಳಿಗೆ ಇಂಗ್ಲೀಷ್ ಅಧಿಕಾರಿಗಳು ಕನ್ನಡವನ್ನು ಕಂಪಲ್ಸರಿ ಕಲಿಬೇಕು ಅನ್ನುವಂಥ ನಿಯಮವನ್ನು ತಗೊಂಡು ಬಂದ ಜಾನ್ ಮೆಕರಲ್. ಯಾಕಂದರೆ ಆ ಜನರ ಕಷ್ಟ ಸುಖಗಳನ್ನು, ಅವರ ಅಭಿಪ್ಸೆಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಅನಿವಾರ್ಯ ಅಂತೇಳಿದು ಪ್ರಾಂತೀಯ ಭಾಷೆ ಅಧಿಕಾರಿಗೆ ಅತ್ಯವಶ್ಯಕ ಅಂತ ನಿಯಮಗಳನ್ನು ತಗೊಂಬಂದ. ಇನ್ನು ಮಾರ್ಕ್ ಕಬ್ಬನ್ ಮೈಸೂರಿನ ಕಮಿಷನರ್ ಆಗಿ ಹೆಚ್ಚು ಕನ್ನಡಿಗರಿಗೆ ಪ್ರಿಯವಾದ ಸುಧಾರಣೆಗಳನ್ನು ಮಾಡಿದ ವ್ಯಕ್ತಿ. ಇನ್ನು ಮೈಸೂರು ಗೆಜೆಟಿನ ಪ್ರಥಮ ಸಂಪಾದಕ ರಿಕೆಟ್ಸನ್ ಅವನು ಸಹಿತ ಕನ್ನಡದ ಜನ ಹೆಚ್ಚಿರುವಂಥದ್ದು ಈ ಪ್ರದೇಶ, ಆಡಳಿತ ಭಾಷೆ ಕನ್ನಡನೇ ಇರಬೇಕು, ಆಡಳಿತದಲ್ಲಿ ಇರುವಂಥ ವ್ಯಕ್ತಿಗಳು ಅವರು ಎಲ್ಲರೂ ಕನ್ನಡವನ್ನು ಕಲಿಬೇಕು ಅನ್ನುವಂಥ ಒಂದು ವಾದ ಅವನಿಗೂ ಇತ್ತು. ಇನ್ನು ವಾಲ್ಟರ್ ಏಲಿಯಟ್ ಧಾರವಾಡದಲ್ಲಿ ಮರಾಠಿ ಶಾಲೆ ಪ್ರಾರಂಭ ಆದಾಗ ಅದನ್ನು ವಿರೋಧಿಸಿ ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿದಂಥ ಒಬ್ಬ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ ವಾಲ್ಟರ್ ಏಲಿಯಟ್ ಅಂತ. ಇನ್ನು AFJ ಮೆಕಾರ್ಡಿ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದಂಥ ವ್ಯಕ್ತಿ. ಅಲ್ಲಿ ಬಳ್ಳಾರಿಯಲ್ಲಿ ಹೆಚ್ಚು ತೆಲುಗು ಪ್ರಭಾವ ಇದ್ದಂಥ ಕಾರಣದಿಂದ ಮೆಕಾರ್ಡಿ ಇಲ್ಲಿ ಕನ್ನಡದ ಅಧಿಕಾರಿಗಳಿರಬೇಕು, ತೆಲುಗರಲ್ಲ ಅಂತ ಹೇಳಿ ಕನ್ನಡಿಗರನ್ನೇ ಅಧಿಕಾರಿಗಳನ್ನಾಗಿ ಮಾಡಿದಂಥ ವಿಷಯ ಸಹಿತ ನಮಗೆ ಗೊತ್ತಾಗ್ತದೆ. ಅಲ್ಲದೆ ಮುಂಬೈ ಕರ್ನಾಟಕದಲ್ಲಿ
ಶಿಕ್ಷಣ ಹೆಚ್ಚು ಬೆಳೀಲಿಕ್ಕೆ ಕಾರಣ ಆದಂಥವನು. ಅದರ ನಂತರ ನಾವು ನೋಡೋದು ಥಾಮಸ್ ಮನ್ರೋ, ಮದ್ರಾಸಿನ ಗವರ್ನರ್ ಆಗಿದ್ದಂಥ ಒಬ್ಬ ವ್ಯಕ್ತಿ. ಬಳ್ಳಾರಿ ಮತ್ತು ಮಂಗಳೂರುಗಳಲ್ಲಿಯೂ ಸಹಿತ ಈ ಥಾಮಸ್ ಮನ್ರೋ ಸೇವೆಯನ್ನು ಸಲ್ಲಿಸಿದ. ಮದ್ರಾಸಿನ ಗವರ್ನರ್ ಆಗಿದ್ದಂಥ ವ್ಯಕ್ತಿ. ಅವನದೊಂದು ವಿಶೇಷತೆ ಏನಂದ್ರೆ, ನ್ಯಾಯಾಲಯದ ಭಾಷೆ ಕನ್ನಡ ಆಗಲಿ ಅಂಥೇಳಿ ನಿಯಮಗಳನ್ನು ತಂದು ಜಾರಿ ತರೋ ಪ್ರಯತ್ನ ಮಾಡಿದ. ಯಾಕಂದ್ರೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡಿಬೇಕಾದ್ರೆ ಕಕ್ಷಿದಾರನಿಗೆ ಆ ಭಾಷೆ ತಿಳಿದ್ರೆ ನಾವು ಇದ್ದದ್ದನ್ನು ಹೇಳ್ಬೋದು, ಆ ಪ್ರಶ್ನೆ ಅವನಿಗೆ ಅರ್ಥ ಆಗ್ತದೆ, ಸತ್ಯ ಏನು ಅನ್ನುವಂಥದ್ದು ಹೊರಗೆ ಬರ್ತದೆ. ಅದಕ್ಕಾಗಿ ಕಕ್ಷಿದಾರರಿಗೆ ಈ ನ್ಯಾಯ ತೀರ್ಮಾನ ಬೇಕು ಅಂತ ನ್ಯಾಯಾಲಯಕ್ಕೆ ಹೋಗೋರಿಗೆ ಅವರದ್ದೇ ಭಾಷೆ ಇದ್ರೆ ಅವರಿಗೆ ಸ್ಪಷ್ಟವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನ್ಯಾಯ ತೀರ್ಮಾನ ಅಸ್ತವ್ಯಸ್ತ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಭಾಷೆ ಕನ್ನಡ ಆಗಬೇಕು ಅಂಥೇಳಿ ಥಾಮಸ್ ಮನ್ರೋ ನಿಯಮಗಳನ್ನು ಜಾರಿಗೆ ತಂದ. ಆಮೇಲೆ ಮೈಸೂರು ಹೊರತುಪಡಿಸಿ ಉಳಿದ ಭಾಗ ಎಲ್ಲ ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಗಾದಂಥ ಕಾಲ. ಹೀಗಾಗಿ ಇವತ್ತಿಗೂ ಸಹಿತ ಬೇರೆ ಪ್ರದೇಶಗಳಲ್ಲಿ, ಮೈಸೂರನ್ನ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳ ಪ್ರಭಾವ ಆಗಿರೋದು ನಮಗೆ ಗೊತ್ತಾಗ್ತದೆ, ಜನರು ಆಡುವಂಥ ಭಾಷೆ ಮಾತಿನಲ್ಲಿ. ಆದರೆ ಮೈಸೂರಿಗರ ಪರ್ಟಿಕ್ಯುಲರ್ ಮೈಸೂರಿನಲ್ಲೇ ಇದ್ದಂಥವ್ರ ಭಾಷೆ ಕನ್ನಡದ ಗಟ್ಟಿತನ ಉಳಿದಿರೋದು ಆ ಹಿನ್ನೆಲೆಯಲ್ಲಿ. ಮೈಸೂರು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ನೇರವಾಗಿ ಬ್ರಿಟಿಷರ ಆಡಳಿತ ಇತ್ತು. ಇನ್ನು ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ಆಮೇಲೆ ವಿಜ್ಞಾನ ಬೋಧನೆಗೆ ಒಂದಷ್ಟು ವಿಸ್ತರಣೆ ಮಾಡಿದ್ರು ಅವರು. ಪ್ರಾರಂಭಿಕ ಹಂತದಲ್ಲಿ ಕನ್ನಡಿಗರಿಗೆ ಕನ್ನಡದ ಪರವಾಗಿ ಎಲ್ಲವನ್ನ ವಿಷಯ, ಕನ್ನಡದ ಪರವಾದ ನಿಲುವು, ಕನ್ನಡದ ನಾಡಿನ ಜನರಿಗೆ ಅವ್ರ ಬಗ್ಗೆ ಒಂದಷ್ಟು ವಿಶ್ವಾಸ ಮೂಡ್ತಾ ಪ್ರಾರಂಭ ಆದಾಗ, ಅಯ್ಯೋ ನಮಗೆ ಇಲ್ಲದಂಥ ಈ ಒಂದು ವಿಷಯ ನಮಗೆ ಮನಸ್ಸಲ್ಲೇ ಇಲ್ಲದಂಥದ್ದು ಅವರು ಬ್ರಿಟಿಷರಾದರೂ ಬಂದು ನಮ್ಮ ಬಗ್ಗೆ ಒಳ್ಳೆತನ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಬೆಳೆಸ್ಕೊಂಡ್ರು ಪ್ರಾರಂಭಿಕ ಹಂತದಲ್ಲಿ. ಆಮ್ಯಾಗ ಆ ಅಧಿಕಾರಿಗಳ ಮನಸ್ಥಿತಿನೂ ಅದಕ್ಕೆ ಕಾರಣ ಆಗಿರ್ಬೋದು. ಮುಂಧೋರಣೆ ಅಂತ ಅಷ್ಟನ್ನು ನಾವು ಅನ್ಲಿಕ್ಕಿಲ್ಲ, ಎರಡೂ ಕಾರಣ ಆಗಿರ್ಬೋದು. ಅದರ ನಂತರ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ನಮ್ಮಲ್ಲಿ ಯಾವಾಗ ಬ್ರಿಟಿಷರು ಪ್ರಾರಂಭ ಮಾಡಿದರು, ಆವಾಗ ವಿಜ್ಞಾನದ ಬೋಧನೆಗೆ ಮುಂದುವರೆದರು. ಅದರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಇಂಗ್ಲೀಷ್ ಶಿಕ್ಷಣಕ್ಕೆ ಅವರು ಒತ್ತು ಕೊಟ್ಟರು. ಇಂಗ್ಲೀಷ್ ಮಾದರಿಯ ಶಿಕ್ಷಣನೇ ಆಗಬೇಕು ಅನ್ನೋ ಹಂತಕ್ಕೆ ಹೋದರು. ಅದನ್ನು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ತೊಡಗಿದ್ರು ಅವರು. ಪ್ರಾರಂಭಿಕ ಹಂತದಲ್ಲಿ ಕನ್ನಡಿಗರಿಗೆ ಕನ್ನಡದ ಜಾಗೃತಿಯನ್ನು ತಂದಂತಹ ಬ್ರಿಟಿಷ್ ಅಧಿಕಾರಿಗಳು ಅದರ ನಂತರ ತಮ್ಮ ಒಂದು ಆಡಳಿತಕ್ಕೆ ಸ್ಟೆಬಿಲಿಟಿ ಬಂತು, ಸ್ಥಿರತೆ ಬಂತು ಅಂತ ಕಂಡು ಬಂದಾಗ ಅವರು ತಮ್ಮ ಭಾಷೆಯನ್ನು ಹೀರೋ ಪ್ರಯತ್ನವನ್ನು ಮಾಡಿದರು. ಇಂಗ್ಲೀಷ್ ಶಿಕ್ಷಣ ಮತ್ತು ವಿಜ್ಞಾನ ಬೋಧನೆಗೆ ಮಾತ್ರ ಸರ್ಕಾರದ ಹಣ ಖರ್ಚು ಮಾಡ್ತಕ್ಕದ್ದು ಅನ್ನುವಂತಹ ನೀತಿನೂ ಸಹಿತ ಮೆಕಾಲೆ ತಂದುಬಿಟ್ಟ. ಅದನ್ನು ಮುಂದೆ ಜಾರಿಯಲ್ಲಿ ತಂದಂಥವ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಇತಿಹಾಸದ ವಿದ್ಯಾರ್ಥಿಗಳು ಇದನ್ನು ಭಾಳ ಅದ್ಭುತವಾಗಿ ಓದ್ತಾರೆ. ಅವ್ರು ಏನಂತ ಓದ್ತಾರೆ ಅಂತ ಹೇಳಿದ್ರೆ, ವಿಲಿಯಂ ಬೆಂಟಿಂಕನ ಸುಧಾರಣೆಗಳು ಅಂತ ಓದ್ತಾರೆ ವಿನಃ ಇಲ್ಲಿ ಕನ್ನಡದ ಒಂದಷ್ಟು ಗ್ಯಾಪ್ಸ್ ಇದ್ದಾವೆ ಇತಿಹಾಸದಲ್ಲಿ. ಕನ್ನಡವನ್ನು ಗೌಣವಾಗಿಸೋ ಮಟ್ಟದಲ್ಲಿ ಇಂಗ್ಲೀಷಿನ ವಿದ್ಯಾಭ್ಯಾಸ ಅನ್ನುವಂಥ ಒಂದು ಸಣ್ಣ ಬಿರುಕಲ್ಲೇ ಐಡೆಂಟಿಫೈ ಆಗೋದೇ ಇಲ್ಲ ಇತಿಹಾಸಕಾರರಲ್ಲಿ. ಇಂಗ್ಲೀಷ್ ಶಿಕ್ಷಣ ಮತ್ತು ವಿಜ್ಞಾನ ಬೋಧನೆಗೆ ಮಾತ್ರ ಸರ್ಕಾರದ ಹಣ ಖರ್ಚು ಮಾಡ್ತಕ್ಕದ್ದು ಅನ್ನುವಂಥ ನೀತಿನೇ ತಂದುಬಿಟ್ಟ ಮೆಕಾಲೆ. ಮುಂದೆ ಅದನ್ನು ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ತನ್ನ ಆಡಳಿತದಲ್ಲಿ ಅದನ್ನು ಅಕ್ಷರಶಃ ಪಾಲಿಸಿದ. ಯಾಕೆ ಹಂಗೆ ಮೆಕಾಲೆಗೆ ಆ ಭಾವನೆ ಇತ್ತು ಅಂತ ಹೇಳಿದರೆ, ಒಂದು ಕಡೆ ಬರಿತಾನು, ಟಿಪ್ಪಣಿ ಬರೆದಿಟ್ಟಿದ್ದು ಸಹಿತ ಸಿಗ್ತದೆ. ಬಣ್ಣದಲ್ಲಿ ಭಾರತೀಯರಾಗಿದ್ದು
ಯಾಕಂದ್ರೆ ಇಲ್ಲಿಯವರೆಗೆ ನಾವು ಅಧ್ಯಯನ ಮಾಡಿದ್ದು ಬ್ರಿಟಿಷ್ ಅಧಿಕಾರಿಗಳು ಅವ್ರದ್ದೆಲ್ಲ ಕನ್ನಡಕ್ಕೆ ಒಳ್ಳೆಯ ಕೆಲಸ ಅಂತಲೇ ನಾವು ಪಾಸಿಟಿವ್ ಆಗಿಯೇ ನಾವು ತಗೊಂಡು ನೋಡ್ತೀವಿ. ಆದರೆ ಮೆಕಾಲೆನ ನಂತರದ ದಿನಗಳಲ್ಲಿ ಕನ್ನಡಿಗರಿಗೆ ಸಂದೇಹ ಬರೋ ವಿಷಯಗಳು ಪ್ರಾರಂಭ ಆಗ್ತವೆ. ಮೆಕಾಲೆ ಒಂದು ಕಡೆ ಟಿಪ್ಪಣಿ ಬರೀತಾನೆ, ಬಣ್ಣದಲ್ಲಿ ಭಾರತೀಯರಾಗಿದ್ದು ರುಚಿ ಧರ್ಮ, ಅದರ ಟೇಸ್ಟ್, ಅವ್ರ ರುಚಿ ಧರ್ಮ, ಆಮೇಲೆ ಅಭಿಪ್ರಾಯ ಅಂದರೆ ಯಾವ್ಯಾವ ವಿಷಯಗಳನ್ನು ಕಲಿಬೇಕು, ಯಾವ ವಿಷಯವನ್ನು ಬಿಡಬೇಕು, ಈ ರೀತಿಯಾದಂತಹ ರುಚಿ ಧರ್ಮ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿಮತ್ತೆಗಳಲ್ಲಿ ಆಂಗ್ಲೇಯರಂತಿರುವ ಹೊಸ ಮಾದರಿಯ ವ್ಯಕ್ತಿಗಳನ್ನು ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ತಯಾರಿಸಬೇಕೆಂದು ಟಿಪ್ಪಣಿ ಬರೆದಿಟ್ಟ. ಅಂದರೆ ಇವರು ಆಂಗ್ಲೇಯ ಮಾದರಿಯ, ಇವ್ರು ಹೇಗಿರಬೇಕು, ಇವರು ರುಚಿ ಧರ್ಮ, ಅಭಿಪ್ರಾಯ, ನೀತಿ, ಬುದ್ಧಿಮತ್ತೆ ಇದೆಲ್ಲ ಬ್ರಿಟಿಷರನ್ನ ಹೋಲೋಂಗೆ ಇರಬೇಕು. ಇವ್ರದ್ದೇ ಆದಂಥ ಈ ಸಂಸ್ಕೃತಿ, ಈ ಜಾನಪದ ಈ ಥರ ಅಲ್ಲ. ಇವರು ಇಂಗ್ಲೀಷರ ರೀತಿ ಬದಲಾಗಬೇಕು. ಆಂಗ್ಲೇಯರಂತಿರುವಂಥ ಹೊಸ ಮಾದರಿಯ ವ್ಯಕ್ತಿಗಳನ್ನು ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ತಯಾರಿಸಬೇಕು ಅಂಥೇಳಿ ಅವನು ಟಿಪ್ಪಣಿಗಳನ್ನು ಬರೆದಿಟ್ಟ. ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬಂದು ಬ್ರಿಟಿಷ್ ಅಧಿಕಾರಿಗಳು ಮಾಡಿದಂತಹ ಒಂದು ಕೆಲಸ ಕಾರ್ಯಗಳು ಕನ್ನಡಿಗರಿಗೆ ಪರವಾಗಿದ್ದು, ಆವಾಗ ಕನ್ನಡಿಗರು ತಕ್ಷಣವೇ ಅವರನ್ನು ನಂಬಿದರು. ರಾಜಾರಾಮ್ ಮೋಹನ್ ರಾಯ್ ಅಂಥವರು ಸಹಿತ ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ಇಂಗ್ಲೀಷ್ ಕಲಿಬೇಕು, ಯಾಕಂತ ಹೇಳಿದ್ರೆ ಅದು ಒಂದು ಹೊಸ ಜಾಯಮಾನ, ಹೊಸ ಸಾಹಿತ್ಯ ಪ್ರಕಾರ ಸಿಗ್ತದೆ, ಹೊಸ ಸಂಸ್ಕೃತಿ ಪರಿಚಯ ಆಗ್ತದೆ, ಅದನ್ನು ಕಲಿಯೋಣ ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ಆವಾಗಲೇ ಬಂದದ್ದಿದೆಲ್ಲ ನವೋದಯದ ಪಂಥ ಹುಟ್ಟಿ ಬಂದದ್ದೇ ಆ ಕಾಲಘಟ್ಟದಲ್ಲಿ. ಇಂಗ್ಲೀಷ್ ವಿದ್ಯಾಭ್ಯಾಸದಿಂದ ಅವರ ಲಿರಿಕ್ಸು, ಆಮೇಲೆ ಓಡ್ಸ್ ಆಗಲಿ, ಸಾನೆಟ್ ಆಗಲಿ, ಅಥವಾ ಶಾರ್ಟ್ ಸ್ಟೋರಿ ಆಗಲಿ, ಆಮೇಲೆ ಪ್ರಬಂಧ, ಎಸ್ಸೇಸ್ ಆಗಲಿ, ಎಪಿಕ್ಸ್ ಆಗಲಿ, ಇವೆಲ್ಲ ನಮ್ಮಲ್ಲಿ ಬಂದು ಜಾನ್ ಮಿಲ್ಟನ್ನ ಕಾವ್ಯಗಳು, ವಾಟ್ಸ್ವರ್ತನ ಕವನಗಳು ನಮ್ಮ ಜನರಿಗೆ ಅವು ಖುಷಿ ಕೊಟ್ಟು, ಆ ಹಿನ್ನೆಲೆಯಲ್ಲಿ ಸಾಹಿತ್ಯಿಕವಾಗಿರ್ಬೋದು ಜನರು ಅವ್ರನ್ನ ಒಮ್ಮೆ ನಂಬಿದರು. ನಂಬೋ ರೀತಿಯಲ್ಲಿ ಆಡಳಿತ ಮಾಡಿದಂಥ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ನಂತರ ಅವ್ರನ್ನ ತಮ್ಮೆಡೆಗೆ, ತಮ್ಮ ಇಂಗ್ಲೀಷ್ ಭಾಷೆ ಸಂಸ್ಕೃತಿ ಎಳೆಯೋ ಪ್ರಯತ್ನವನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ಭದ್ರವಾಗಿ ಮಾಡಿದರು. ಆದರೆ ಈ ಕಾಲಘಟ್ಟದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂಥವರು ಸಹಿತ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಗೆ ಮಾರು ಹೋದರು. ಹೆಚ್ಚು ಜನ ಅದನ್ನು ಕಲಿಯೋ ಪ್ರಯತ್ನ ಮಾಡಿದರು. ಜನ ಯಾವ ರೀತಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ, ಆಡಳಿತ ಮಾಡ್ತಕ್ಕಂಥ ಅರಸರಿಗೆ ಇಷ್ಟ ಆಗೋ ಭಾಷೆ ನಾವು ಕಲಿತ್ರೆ ನಮಗೂ ಪ್ರಾಧಾನ್ಯತೆ ಸಿಗ್ತದೆ. ಈ ರೀತಿಯಲ್ಲಿ ಅವರ ಆಡಳಿತ ಅರಸರಿಗೆ ನಾವು ಹತ್ತಿರ ಆಗ್ತೇವೆ, ನಮ್ಗೆ ಅವ್ರ ಭಾಷೆಯನ್ನು ನಾವು ಕಲಿಯೋದ್ರಿಂದ ಒಂದು ಏನು ಆ ಸಂಸ್ಕೃತಿ, ಆ ಸಾಹಿತ್ಯ ಅದನ್ನೆಲ್ಲವನ್ನು ನಾವು ನೋಡೋಣ, ಓದೋಣ ಅಂತ ಕುತೂಹಲಕ್ಕೆ ಅರ್ಥೈಸ್ಕೊಳ್ಳೋ ಪ್ರಯತ್ನಕ್ಕೋಸ್ಕರ ಮಾಡಿದ್ದು ಒಂದು ಹಂತದಲ್ಲಿ. ಆಮೇಲೆ ಈ ಶಿಕ್ಷಣ ಏನಿದೆ ಅವರಲ್ಲಿ ಅದರಿಂದ ಈಗ ಹೆಂಗೆ ನಾವು ಗ್ಲೋಬಲೈಜೇಷನ್ ಒಂದು ಸಂದರ್ಭ ನಾವು ಈ ಕಾಲಘಟ್ಟದಲ್ಲಿ ಫೇಸ್ ಮಾಡಿದ್ವಿ. ಈ ಜಾಗತೀಕರಣದ ಸಂದರ್ಭದಲ್ಲಿ ಎದ್ದಂಥ ಇದು ಈ ಜಾಗತೀಕರಣದ ಸಂದರ್ಭದಲ್ಲಿ ಬಂದದ್ದು ಎರಡನೇ ಒಂದು ತಿರುವಿದು ನಮ್ಮ ದೇಶದ ಮೇಲೆ. ಪ್ರಾರಂಭಿಕ ಹಂತದಲ್ಲಿ ಆಗಿದ್ದು ಬ್ರಿಟಿಷರ ಈ ತಿರುವು. ಅನೇಕ ತಿರುವುಗಳು ಬೇರೆ ಬೇರೆ ಆಡಳಿತ ಸಂದರ್ಭದಲ್ಲಿ ಆಯಿತು. ಆದರೆ ಪ್ರಧಾನವಾಗಿ ನಾವು ನೋಡೋದು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಸಂದರ್ಭದಲ್ಲಿ ಮೊದಲು ಕನ್ನಡಕ್ಕೇ ಪ್ರಾಧಾನ್ಯತೆಯನ್ನು ಕೊಟ್ಟು ಅವರು ಮೆಚ್ಚುಗೆ ಪ್ರೀತಿಯನ್ನು ಗಳಿಸಿದಂಥ ಬ್ರಿಟಿಷ್ ಅಧಿಕಾರಿಗಳು ನಂತರ ಅದನ್ನು ಟರ್ನ್ ಮಾಡಿ ಇಂಗ್ಲೀಷ್ ಶಿಕ್ಷಣಕ್ಕೆ, ಇಂಗ್ಲೀಷ್ ವ್ಯವಸ್ಥೆಗೆ ಇವ್ರನ್ನ ಒಗ್ಗಿಕೊಳ್ಳೋ ರೀತಿಯಲ್ಲಿ ಇಂಗ್ಲೀಷ್ ಸಂಸ್ಕೃತಿಗೆ ಇವತ್ತಿಗೂ ಸಹಿತ ನಮ್ಮದೇ ಆದಂಥ ಮೂಲ ಸಂಸ್ಕೃತಿಯಲ್ಲಿ ನಾವು ಬದುಕ್ತಾ ಇಲ್ಲ. ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ನಮ್ಮ ಉಡುಪು ಇರ್ಬೋದು, ವೇಷ ಭೂಷಣ, ಭಾಷೆ, ಮಾತು, ಆಚರಣೆ ಅವು ಒರಿಜಿನಲಿ ನಮ್ಮಲ್ಲಿ ಎಷ್ಟೋ ಉಳ್ಕೊಂಡವು ಅಂದ್ರೂ ಸಹಿತ ಒಂದಷ್ಟು ಪಾಶ್ ಆಗಿ ಇಂಗ್ಲೀಷಿಂದ ಪ್ರಭಾವ ಎಲ್ಲ ಜನರ ಮೇಲೂ ಬಂದದ್ದಿದೆ. ಅಂಥ ಸಂದರ್ಭದಲ್ಲಿ ಈ ಟಿಪ್ಪಣಿಗಳನ್ನು ಬರೆದಿಟ್ಟಂತಹ ಮೆಕಾಲೆ ಈ ಗ್ಲೋಬಲೈಜೇಷನ್ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಗ್ಲೋಬಲೈಜೇಷನ್ನಿಂದ, ಜಾಗತೀಕರಣದಿಂದ ಭಾರತೀಯ ಸಂಸ್ಕೃತಿ ಅದರ ಮೇಲೆ ಟೋಟಲಿ ಭಾರತದ ಎಲ್ಲ ವ್ಯವಸ್ಥೆ ಮೇಲೆ
ಪರಿಣಾಮ ಹೇಗೆ ಒಂಥರ ಒತ್ತಡಕ್ಕೊಳಗಾಗ್ತೇವೆ ಅನ್ನುವಂಥ ಒಂದು ಚರ್ಚೆಯನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿನೂ ಸಹಿತ ಕನ್ನಡಿಗರು ಕನ್ನಡದ ಆಡಳಿತ ವ್ಯವಸ್ಥೆಯಲ್ಲಿನೇ ಒಂದಷ್ಟು ಇಂಗ್ಲೀಷ್ ಶಿಕ್ಷಣ ಏನು ಮಾಡ್ತು ಅಂತ ಹೇಳಿದ್ರೆ, ಅವು ಬರಿತಾನಲ್ಲಿ ಯಾರ ಮೆಕಾಲೆ ನೀತಿ ಬುದ್ಧಿ ರುಚಿ ಧರ್ಮ ಅಭಿಪ್ರಾಯ ಅವರು ಆಂಗ್ಲೇಯರಂಗಿರಬೇಕು, ಬ್ರಿಟಿಷರ ಗತೆ ಇರಬೇಕು, ಹೊಸ ಮಾದರಿ ವ್ಯಕ್ತಿಗಳನ್ನು ನಾವಿಲ್ಲಿ ತಯಾರು ಮಾಡಿಬಿಡ್ಬೇಕು, ಅಂಥ ಶಿಕ್ಷಣ ನೀತಿನ ತೊಗೊಂಡು ಬಂದುಬಿಡ್ಬೇಕು ಅಂತ ಬರೆದಾಗ ಅನಿವಾರ್ಯವಾಗಿ ನಾವು ಇಲ್ಲಿವರೆಗೂ ಒಪ್ಕೊಂಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಹೊಸ ಶಿಕ್ಷಣ ನೀತಿನೂ ಬರ್ತಾಯಿದೆ, ನಮ್ಮ ಹೋಗ ಒಂದಿಷ್ಟು ಹೊಸ ಬಗೆಯಾಗಿ ಯೋಚನೆ ಬರ್ತದೆ. ಹೀಗೆ ಇಂಗ್ಲೀಷ್ ಶಿಕ್ಷಣ ಜೊತೆಗೆ ಕೇವಲ ಇಂಗ್ಲೀಷ್ ಶಿಕ್ಷಣಕ್ಕೆ ಖರ್ಚು ಮಾಡೋದು, ವಿಜ್ಞಾನ ಬೋಧನೆಗೇ ಅವಕಾಶ ಕೊಡೋದು ಅದನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಮುಂದೆ ಅದನ್ನು ತೊಗೊಂಡು ಬಂದ. ಹೀಗೆ ಎಷ್ಟೋ ವಿಷಯಗಳು ಇತಿಹಾಸ ಕಾಲಘಟ್ಟದಲ್ಲಿ ನಮ್ಗೆ ಅರಿವಿಲ್ಲದೇ ಒಂದಷ್ಟು ಗ್ಯಾಪ್ಸ್ ಹಾಗೆ ಉಳ್ಕೊಂಡು ಬಿಟ್ಟಿರ್ತವೆ. ನಂತರ ನಾವು ನೋಡೋದು ಲಾಭಕರ. ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಆಡಳಿತ ಮಾಡ್ತಕ್ಕಂಥ ಅರಸರ ಭಾಷೆನ ನಾವು ಕಲಿಯೋದ್ರಿಂದ ನಮಗೆ ಲಾಭ ಸಿಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ಆಡಳಿತ ಭಾಷೆ ಹಾಕ್ಕೊಂಡು ಬಂದುಬಿಡ್ತು. ಯಾಕಂದ್ರೆ ಹೆಚ್ಚು ಜನ ಅದನ್ನು ಇಷ್ಟಪಟ್ಟು ಮಾತಾಡೋ ಪ್ರಯತ್ನ ಮಾಡಿದರು. ಆದರೆ ಇವತ್ತಿಗೂ ಸಹಿತ ಅದು ಉಳ್ಕೊಂಡಿದೆ. ಇಂಗ್ಲೀಷ್ ಹೆಚ್ಚು ಮಾತಾಡ್ತಕ್ಕಂಥವ್ರನ್ನು ಬಹಳ ನಾವು ಗ್ರೇಟ್ ಅನ್ನೋ ಭಾವನೆಯನ್ನು ಇಟ್ಕೊಳ್ಳೋದು. ಯಾಕಂದರೆ ಇವತ್ತಿನ ಜಾಯಮಾನದಲ್ಲಿ ಈ ಜಾಗತಿಕ ಮಟ್ಟದಲ್ಲಿ ಅದು ಅಂತಾರಾಷ್ಟ್ರೀಯ ಭಾಷೆ ಆಗಿರೋದು ಇವತ್ತಿನ ಕಾಲಕ್ಕೆ ಬೇರೆ. ಆದರೆ ಆ ಕಾಲದಲ್ಲಿನೂ ಸಹಿತ ಜನ ಇಂಗ್ಲೀಷನ್ನು ಒಪ್ಕೊಂಡ್ರು, ಅದು ಇಂಗ್ಲೀಷ್ ಆಡಳಿತ ಭಾಷೆನೂ ಆಗಿಬಿಡ್ತು. ಇನ್ನು ಅದರಲ್ಲಿ 3 ಹಂತಗಳನ್ನು ನಾನು ಆಗಲೇ ನಿಮ್ಗೆ ಹೇಳ್ದಂಗೆ, ಸಾಮಾನ್ಯವಾಗಿ ಕಂಪನಿ ಆಡಳಿತ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಪ್ರಾರಂಭವಾದಾಗ ಕನ್ನಡದ ಈ ನಾಡಿನಲ್ಲಿ ದೇಶೀಯ ಭಾಷೆಗಳು ಯಾವಿದ್ದು ಅವಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ದರು. ಪರ್ಷಿಯನ್ಗೆ ವಿರೋಧವಾಗಿ, ಯಾಕಂದರೆ ಕನ್ನಡ ಭಾಷೆನೇ ಪ್ರಾಧಾನ್ಯತೆ ಅಂತ ಹೇಳ್ತಾ ಬಂದರು, ಅಲ್ಲಿ ಪರ್ಷಿಯನ್ ಭಾಷೆಯನ್ನು ತೆಗೆದುಹಾಕೋ ಪ್ರಯತ್ನವನ್ನು ಅವ್ರು ಮಾಡಿದರು. ಆದರೆ ಒಂದು ದುರಂತ ಅಂತ ಹೇಳಿದರೆ, ಅನೇಕ ಪರ್ಷಿಯನ್ ವಿದ್ವಾಂಸರು ಹಿಂದೂಗಳಾಗಿದ್ದರು. ಅಂದ್ರೆ ಹೆಂಗೆ ಅದು ಸಂಸ್ಕೃತಿಯ ಒಂದಷ್ಟು ಕ್ಲಾಶ್ಗಳು ಹೆಂಗಾದವು ಆಡಳಿತದಲ್ಲಿ ಅಂತ ಹೇಳಿದ್ರೆ, ಪರ್ಷಿಯನ್ ಅಭ್ಯಾಸ ಅವ್ರದ್ದಾಗಿತ್ತು, ವಿದ್ವತ್ ಅವ್ರಿಗಿತ್ತು, ಆದರೆ ಅವರು ಒರಿಜಿನಲಿ ಹಿಂದೂಗಳಾಗಿದ್ದು, ಹಿಂದೂ ಧರ್ಮ ಸಂಸ್ಕೃತಿ ಅವುಗಳ ಬಗ್ಗೆ ಅಧ್ಯಯನ ವಿದ್ವಾಂಸರವರಾಗಿದ್ದರು. ವಿದ್ವಾಂಸತನ ಇರೋದು ಪರ್ಷಿಯನ್ದಲ್ಲಿ, ಆದರೆ ಅವರು ಮೂಲತಃ ಹಿಂದೂಗಳಾಗಿದ್ದರು. ಅಲ್ಲಿ ಪರ್ಷಿಯನ್ ವಿರೋಧ ಮಾಡೋದ್ರ ಜೊತೆಗೆ ಆ ವಿದ್ವಾಂಸರ ಒಂದು ಮಾತಾಗಲಿ ಅವ್ರ ಬದುಕಾಗಲಿ ಅವನ್ನ ಅಲ್ಲಗಳೆದರು. ಹೀಗಾಗಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಕನ್ನಡಿಗರು ತಮ್ಮದೇ ಆದಂತಹ ವಿದ್ವತ್ ಜನರಿಂದ ದೂರಕ್ಕೊಳಿದ್ರು. ಯಾಕಂದ್ರೆ ಅವ್ರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ, ಪರ್ಷಿಯನ್ ವಿದ್ವಾಂಸರು ಬಂದವ್ರಿಗೆ ಮಾತಾಡಿದಾಗ ಅವ್ರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಅವರು ಬದುಕಿನ ರೀತಿಯನ್ನು, ಯಾಕಂದ್ರೆ ಅವರು ಹಿಂದೂ ಮೂಲದಿಂದ ಬದುಕನ್ನು ನೋಡ್ತಾಯಿದ್ರು, ಆದರೆ ಪರ್ಷಿಯನ್ ವಿದ್ವಾಂಸರಾಗಿದ್ದರು. ಆದರೆ ಅಲ್ಲಿ ಏನಾಗ್ಬಿಡ್ತು, ಒಂದಷ್ಟು ಬ್ರೇಕಪ್ ಆಯಿತು. ಈ ಕೆಲಸವನ್ನು ಇಂಗ್ಲೀಷರು ಮಾಡಿದ್ರು. ಶಿಕ್ಷಣದಲ್ಲಿ ಇಂಗ್ಲೀಷ್ ಬೇರು ಊರೋದ್ರಿಂದ ಜ್ಞಾನದ ವಿಕಾಸ ಆಗ್ತದೆ ಅನ್ನೋ ಒಂದು ಹುಚ್ಚು ಭಾವನೆಗೆ ಜನ ಒಳಗಾಗ್ಬಿಟ್ರು. ಯಾಕಂದ್ರೆ ಇವತ್ತಿಗೂ ಸಹಿತ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಈ ಮೆಡಿಕಲ್ ಸೈನ್ಸಿಗೆ ಸಂಬಂಧಪಟ್ಟಂಥ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಂಗ್ಲೀಷ್ ಪದಗಳನ್ನೇ ಇಟ್ಕೊಂಡಿರೋದ್ರಿಂದ ಕನ್ನಡದಲ್ಲಿ ಆ ಪುಸ್ತಕಗಳು ಇನ್ನೂ ವಿದ್ಯಾರ್ಥಿಗಳಿಗೆ ಎಟುಕ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಇಂಗ್ಲೀಷ್ ಶಿಕ್ಷಣ ನಮ್ಮಲ್ಲಿ ಬೇರೂರಲಿಕ್ಕೆ ಅದು ಕಾರಣ ಆಗಿಬಿಡ್ತು. ಇನ್ನು ಭಾರತೀಯರ ಮೂಲಕವೇ ಭಾರತೀಯರ ಆಡಳಿತ ಪ್ರಾರಂಭ ಆಗಿತ್ತು. ಅದಕ್ಕಾಗಿ ಪ್ರಾದೇಶಿಕ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಇಂಗ್ಲೀಷ್ ಪ್ರಭುತ್ವವನ್ನು ಪಡೀತು. ಯಾಕಂತ ಹೇಳಿದ್ರೆ, ಭಾರತೀಯರಲ್ಲಿನೇ ಅವ್ರನ್ನ ಎತ್ತಿಕಟ್ಟುವ ಮುಖೇನ ಹೆಂಗೆ ಪರ್ಷಿಯನ್ ಭಾಷೆಯನ್ನು ಅಲೆಗಳದು ಕನ್ನಡದ ಪ್ರಾಧಾನ್ಯತೆ ಕೊಟ್ಟಾಗ ಆ ಹಿಂದೂಗಳಾಗಿದ್ದರು ವಿದ್ವಾಂಸರು, ಅವ್ರನ್ನ ಎತ್ತಿಕಟ್ಟುವ ಪ್ರಯತ್ನ ನಡೀತವೆ. ಹಾಗೆ ಇಲ್ಲಿ ಭಾರತೀಯರ ಮೂಲಕವೇ ಭಾರತೀಯರ ಮೇಲೆ ಆಡಳಿತ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಂಗ್ಲೆಂಡಿನ ಈ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಆಡಳಿತ ಮಾಡ್ತು.
ಹೀಗಾಗಿ ಇಂಗ್ಲೀಷ್ ಪ್ರಭುತ್ವ ಈ ನೆಲದಲ್ಲಿ, ಕನ್ನಡ ನೆಲದಲ್ಲಿ ಬಂತು. ಇನ್ನು 19ನೆಯ ಶತಮಾನದ ಉತ್ತರಾರ್ಧದಲ್ಲಿ ವರದಿಗಳು, ಟಿಪ್ಪಣಿಗಳು, ಆದೇಶ, ಅನುಸೂಚಿಗಳು ಕನ್ನಡದಲ್ಲಿದ್ದು. ಆದರೆ ಎಲ್ಲ ಕಾಲಘಟ್ಟದಲ್ಲಿಯೂ ಸಹಿತ ಬೇರೆ ಬೇರೆ ಭಾಷೆ ಆಡಳಿತದ ಅರಸರು, ಅಧಿಕಾರಿಗಳು ಬಂದಾಗಲೂ ಸಹಿತ ಕನ್ನಡ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಇಟ್ಟುಕೊಂಡೇ ಬರ್ತಾಯಿತ್ತು. ಒಂದಷ್ಟು ಸರಿತಾ ಇತ್ತು. ಅವ್ರ ಒತ್ತಡ ಜಾಸ್ತಿ ಆದಾಗ ಸ್ವಲ್ಪ ಕಮ್ಮಿ ಆಗೋದು. ಮತ್ತು ಕನ್ನಡದ ಒಂದು ಮನಸ್ಸು ಜಾಗೃತ ಆಗ್ತಾನೇ ಇದೆ. ಅದ ನಂತರ ಸ್ವಾತಂತ್ರ್ಯ ನಂತರ ಏನಾಯಿತು, ಭಾರತದ ಒಕ್ಕೂಟದ ಮತ್ತು ರಾಜ್ಯಗಳ ಅಧಿಕೃತ ಭಾಷೆಗಳ ಬಗ್ಗೆ ಒಂದು ಉಪಬಂಧನೆ ಸಂವಿಧಾನದಲ್ಲಿ ಮಾಡಿದರು. ಭಾರತ ಸಂವಿಧಾನದ 343ರಿಂದ 347ರವರೆಗಿನ ಅನುಚ್ಛೇದಗಳು, ಆರ್ಟಿಕಲ್ಸ್ ಏನಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಥವಿದ್ದಾವೆ. ಯಾವ ವಿಚಾರಕ್ಕೆ? ಈ ಪ್ರಾದೇಶಿಕ ಭಾಷೆ ವಿಚಾರಕ್ಕೆ. ಭಾಷಾವಾರು ಪ್ರಾಂತಗಳು 1956ರಲ್ಲಿ ರಚನೆ ಆದವು. 1956ರಲ್ಲಿ ಮೈಸೂರು ರಾಜ್ಯ ಅಂಥೇಳಿ ಪ್ರಾರಂಭ ಆಗಿದ್ದು ಕರ್ನಾಟಕ. ಆಮೇಲೆ ಅದು ಕರ್ನಾಟಕ ಅಂತ 1973ರಲ್ಲಿ ನಾಮಕರಣ ಆಗಿರುವಂಥದ್ದು. ಇನ್ನು 1963ರಲ್ಲಿ ಅಂಗೀಕೃತವಾದಂತಹ ಕರ್ನಾಟಕದ ರಾಜಭಾಷಾ ಅಧಿನಿಯಮದ ಪ್ರಕಾರ ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಕನ್ನಡ ಆಯಿತು. ಕರ್ನಾಟಕದಲ್ಲಿ ಅಧಿಕೃತವಾದಂತಹ ಭಾಷೆ ಯಾವುದು ಅಂದರೆ ಕನ್ನಡ. ಅದರಲ್ಲಿ ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತ ಅನ್ನುವಂಥ ಮಾತು ಗಟ್ಟಿಯಾಗಿ ಬಂದದ್ದು 1963ರಲ್ಲಿ. ಅಲ್ಲಿವರೆಗೂ ಯಾವ್ಯಾವ ಆಡಳಿತ ಅರಸರು ಬರ್ತಾರೆ, ಅವರವರು ಒಂದಷ್ಟು ನೀತಿ ನಿಯಮಗಳನ್ನು ಹಾಕೋದು, ಆ ಪದಗಳು ನಮ್ಮಲ್ಲಿ ಬರೋದು. ಅದು ಮತ್ತೆ ಸ್ವಲ್ಪ ಅವರು ವೀಕ್ ಆದಾಗ, ಕನ್ನಡದ ಅರಸರು ಬಂದಾಗ ಕನ್ನಡದ ರಿವಾಜುಗಳು, ಪದಗಳು ಅಥವಾ ಆ ಒಂದು ಆಡಳಿತ ಭಾಷೆ ಬರೋದು ಹೀಗೆಲ್ಲ ನಡ್ಕೊಂಡು ಬಂತು. 1963ರಲ್ಲಿ ಅಂಗೀಕೃತವಾದ ಕರ್ನಾಟಕ ರಾಜಭಾಷಾ ಅಧಿನಿಯಮದ ಪ್ರಕಾರ ಕರ್ನಾಟಕ ರಾಜ್ಯದ ಅಧಿಕೃತವಾದಂತಹ ಭಾಷೆ ಕನ್ನಡ ಅನ್ನುವಂಥದ್ದು ಸ್ಪಷ್ಟ ಆಗಿ ಹೊರಗೆ ಬಂತು. ಅದರ ನಂತರ ನಾವು ನೋಡೋದು ರಾಜ್ಯದ ಉಪವಿಭಾಗ ಮಟ್ಟದ, ಯಾಕಂದರೆ ಅಸಿಸ್ಟೆಂಟ್ ಕಮಿಷನರ್ ವಿಭಾಗ ಮಟ್ಟದ, ಈ ರಾಜ್ಯದ ಉಪವಿಭಾಗ ಮಟ್ಟದ ಎಲ್ಲ ಕಚೇರಿಗಳಲ್ಲಿ ಕನ್ನಡ ಬಳಕೆಗಾಗಿ ಕನ್ನಡ ಭಾಷಾ ಸಮಿತಿ ರಚನೆ ಮಾಡಿದರು ಅದೇ ವರ್ಷ. ಇನ್ನು 1973 ನವಂಬರ್ 1ರಿಂದ ಎಲ್ಲ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳಲ್ಲಿ ಕನ್ನಡ ಬಳಕೆಯ ನಿರ್ದೇಶನ ಬಂತು. ಎಲ್ಲ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳಲ್ಲಿ ಕನ್ನಡ ಭಾಷೆನೇ ಕಡ್ಡಾಯವಾಗಿ ನ್ಯಾಯಸ್ಥಾನಗಳಲ್ಲಿ ಬಳಕೆ ಮಾಡಬೇಕು, ನ್ಯಾಯಾಲಯಗಳಲ್ಲಿ ಅಂತ ಒಂದು ನಿರ್ದೇಶನ ಬಂತು. ಆಮೇಲೆ 1979-80ರಲ್ಲಿ ರಾಜ್ಯ ಭಾಷಾ ವರ್ಷ ಅಂಥೇಳಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೇಂದ್ರದ ಆದೇಶ ಬಂತು. ಆ ರೀತಿ ಆ ವರ್ಷ ಅಂದರೆ 79-80ರಲ್ಲಿ ಕನ್ನಡ ಭಾಷಾ ವರ್ಷ ಅಂಥೇಳಿ ನಾವು ಆಚರಣೆನ ಮಾಡಿದ್ವಿ. ಅಂದರೆ ಮಾಡೋದು ಅಂದ್ರೇನು, ಕನ್ನಡದ ಬಗ್ಗೆ ಜಾಗೃತಿಯನ್ನು ತರುವಂಥ ಒಂದು ಪ್ರಕ್ರಿಯೆಗೆ ಅದು ಚಾಲನೆ. ಅದು ಹಂಗೆ ಒಂದು ದಿವಸ ಏನೋ ಒಂದು ಭಾಷಣ ಮಾಡಿ ಕೈ ಬಿಡೋದಲ್ಲ, ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. 1983ರಲ್ಲಿ ಕನ್ನಡ ಕಾವಲು ಸಮಿತಿ ರಚನೆ ಆದಂಥದ್ದು. ಕಾನೂನು ಇಲಾಖೆಯಲ್ಲಿ ಕನ್ನಡ ಪ್ರಾರೂಪಣಾ ಶಾಖೆ ಅನ್ನುವಂಥದ್ದು ಆ ಕಾಲಘಟ್ಟದಲ್ಲಿ ರಚನೆ ಆಯಿತು. ಕನ್ನಡ ಪ್ರಾರೂಪಣಾ ಶಾಖೆ ಅಂತ. ಯಾಕಂದರೆ ಅದೆಲ್ಲ ಏನಾಗ್ಬಿಟ್ಟದೆ, ಇಂಗ್ಲೀಷ್ ಆಡಳಿತದ ಅಲ್ಲಿ ಹೆಚ್ಚು ವರ್ಷ ನಮ್ಮ ದೇಶ ಉಳ್ಕೊಂಡಿದ್ದು ಎಲ್ಲವೂ ಇಂಗ್ಲೀಷಿನ ಪ್ರಭಾವ ಹೆಚ್ಚಿದ್ದದ್ದು. ಆಯಾ ಪ್ರದೇಶಗಳಲ್ಲಿ ಕನ್ನಡವನ್ನು ಮತ್ತೆ ತರುವ ಪ್ರಯತ್ನವನ್ನು ಆಡಳಿತದಲ್ಲಿ ಒಂದು ಪ್ರಕ್ರಿಯೆ ಚಾಲೂ ಆಯಿತು. ಆಮೇಲೆ 1985ರಲ್ಲಿ ಸಮಗ್ರ ಕನ್ನಡ ಆಡಳಿತ ಭಾಷಾ ವರ್ಷ ಅಂಥೇಳಿ ಆಚರಿಸಲಾಯಿತು. ಎಲ್ಲಂದರಲ್ಲಿ ಕನ್ನಡ, ಎಲ್ಲಂದರಲ್ಲಿ. 1993-94 ಕನ್ನಡ ಜಾಗೃತಿ ವರ್ಷ ಅಂಥೇಳಿ ಆಚರಿಸಲಾಯಿತು. ಹೀಗೆ ನಮ್ಮಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ,
ಕನ್ನಡ ಭಾಷೆ ಹೇಗೆ ಆಡಳಿತ ಭಾಷೆಯಾಗಿ ಹೇಗೆ ಆಯಾ ಕಾಲಘಟ್ಟದಲ್ಲಿ ಆ, ಪ್ರಚಲಿತದಲ್ಲಿ ಇತ್ತು, ಬಂತು, ಒಂದಷ್ಟು ಸಂದರ್ಭದಲ್ಲಿ ಹಿಂದಕ್ಕೆ ಸರಿತು, ಬೇರೆ ಭಾಷೆಗಳ ಪ್ರಭಾವ ಬಂತು. ಆ ಭಾಷೆ ಪದಗಳು ಇವತ್ತಿಗೂ ಆಡಳಿತದಲ್ಲಿ ಹೇಗೆ ಉಳ್ಕೊಂಡು ಬಂದವೆ. ಈಗ ಕಚೇರಿ ಕೈಪಿಡಿ ಅನ್ನುವಂಥ ಪುಸ್ತಕದಲ್ಲಿ ನೋಡ್ಬೋದು. ಇವೆಲ್ಲ ಅವುಗಳನ್ನು ನೋಡಿದಾಗ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪದಗಳು ಇವತ್ತಿಗೂ ನಮ್ಮಲ್ಲಿ ಇರೋದು ಬೇರೆ ಬೇರೆ ಭಾಷೆಯ ಆಡಳಿತದ ಪ್ರಭಾವದಿಂದ ಅನ್ನುವಂಥದ್ದನ್ನು ನೋಡ್ತೇವೆ. ಅಂದರೆ ಈ ಆಡಳಿತದಲ್ಲಿ ಕನ್ನಡ ಭಾಷೆ ಬೆಳೆಯುವಂಥ ಅದು ಬೆಳ್ಕೊಂಡು ಬಂದಂತಹ ಈ ದಾರಿಯಲ್ಲಿ ನಾವು ನೋಡೋದು ಕನ್ನಡಕ್ಕಾಗಿ ಜಾಗೃತ ಮನಸ್ಥಿತಿ ಅವಶ್ಯಕತೆ ಇದೆ. ಕನ್ನಡಿಗರಾಗಿ ನಮ್ಗೆ ಆತ್ಮಸಾತಾದಂತಹ ಕನ್ನಡದ ನೆಲೆಗಟ್ಟಿನ ಮೇಲೆ ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಕನ್ನಡದ ಮನಸ್ಸಿಗೆ ಒಂದು ಗೌರವವನ್ನು ಕೊಡುವಂಥ ಭಾವನೆ ಬೇಕು. ಆದರೆ ಅದನ್ನು ಒಂದಷ್ಟು ಸಂದರ್ಭಗಳಲ್ಲಿ ಧಾರ್ಷ್ಟ್ಯತನದಿಂದ ತೋರಿಸೋದಲ್ಲ. ಈ ಭಾಷೆ ಬೋರ್ಡ್ ಇದೆ, ಇದನ್ನು ಕಿತ್ತು ಹಾಕೋದು, ಅದನ್ನು ಮಾಡೋದು. ಒಂದಷ್ಟು ಏನಿದೆ, ಗೌರವವನ್ನು ಕೊಡೋದು, ಪ್ರೀತಿಯನ್ನು ಬೆಳೆಸೋದು ಕನ್ನಡಿಗರ ಮೂಲ ಮನಸ್ಸು. ಯಾವ ರೀತಿ ಅಂದ್ರೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್, ಮಾಧವನೀತನ್ ಪೆರ್ನಲ್ಲ, ಬಾದಾಮಿ ಶಾಸನದಲ್ಲೇನೋ ಉಲ್ಲೇಖ ಇದೆ ಕನ್ನಡಿಗರ ಸ್ವಭಾವ. ಸಾಧುಗೆ ಸಾಧು, ಸಾಧು ಒಳ್ಳೆಯವರು ಅದಾರ ಅಂದ್ರೆ ಅವ್ರ ಜೊತೆ ಒಳ್ಳೆಯವರಾಗೇ ಇರ್ತಾರೆ ಕನ್ನಡಿಗರು. ಮಾಧುರ್ಯಂಗೆ ಮಾಧುರ್ಯಂ, ಯಾವ ಮಧುರ ಅಂತನೋ ಅದನ್ನು ಒಳ್ಳೆಯ ಸ್ವಭಾವದ ಅವನ ಜೊತೆಗೆ ಮಧುರವಾಗೇ ಇರ್ತಾನೆ. ಬಾದಿಪ್ಪ ಕಲಿಗೆ, ತೊಂದರೆ ಕೊಡುವಂತಹ ಕಲಿಗೆ, ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತನ್, ಅವನನ್ನು ಹೆಂಗದ್ರಾಗ ಆಟಾಡಿಸ್ಬಿಡೋವಂಥ. ಹಂಗೆ ಯಾವ ರೀತಿ ಅಂದರೆ ಮಾಧವನ ಈತನ ಪೆರ್ನಲ್ಲ, ಕನ್ನಡಿಗ ಅವನು ಶ್ರೀಕೃಷ್ಣನೇ. ಯಾವ ರೀತಿ ಈ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಬೋಧಿ ಭಾರತಃ, ಯಾವಾಗ ಧರ್ಮ ಗ್ಲಾನಿ ಆಗ್ತದೆ ಆವಾಗ ಮತ್ತೆ ಹುಟ್ಟಿ ಬರ್ತೇನೆ ಅಂತ. ಆದರೆ ಒಂದು ಅಂದ್ಕೊಳ್ಳೋದಿಷ್ಟೇ, ಭಾಷೆ ಬಗ್ಗೆ, ರಾಷ್ಟ್ರದ ಬಗ್ಗೆ ಅಭಿಮಾನ ಇರೋರು, ಪ್ರೀತಿ ಇರೋರು ಅದನ್ನು ಬೆಳೆಸೋ ಪ್ರಯತ್ನ ಮಾಡಬೇಕು. ಅಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಬಾರ್ದು. ಇವೆಲ್ಲವುಗಳಿಗೂ ಮೂಲ ಮನುಷ್ಯನ ಮನಸ್ಸು. ಅದಕ್ಕೆ ಸ್ಥೀಮಿತತೆ. ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಯಾವುದೇ ಆದೇಶ ಇರ್ಬೋದು, ಮತ್ತೊಂದಿರ್ಬೋದು, ಅವನು ಹೇಳುವಲ್ಲಿ ಅವರಿಗೆ ಗೌರವವನ್ನು ಸೂಚಿಸುವಂಥದ್ದು. ಮನ ಪರಿವರ್ತನೆಯಿಂದ ಮಾತ್ರ ಕನ್ನಡದ ಉಳಿದು ಬೆಳೆದು ಬರಲಿಕ್ಕೆ ಸಾಧ್ಯ ಇದೆ ವಿನಃ ಧಾರ್ಷ್ಟ್ಯದಿಂದ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯದೊಂದಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಮುಂದಿನ ತರಗತಿಗಳಲ್ಲಿ ಮುಂದಿನ ಅಧ್ಯಾಯಗಳನ್ನು ನೋಡೋಣ. ಓಕೆ.